ಸಮಸ್ತ ಸುದ್ದಿಮನೆ ವಾಹಿನಿಯ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ತಾ, ಇವತ್ತು ಲೋಕಸಭಾ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಇನ್ನೇನು 1 ದಿನಗಳ ಬಾಕಿ ಇದೆ. 26 ಶುಕ್ರವಾರದಂದು ಚುನಾವಣೆ ನಡೀತಾ ಇದೆ. ಇವತ್ತು ಸತ್ಯ ಮತ್ತು ಅಸತ್ಯ, ನ್ಯಾಯ ಮತ್ತು ಸುಳ್ಳಿನ ಒಂದು ರಾಜಕೀಯ ನಡೀತಾ ಇದೆ. ಇವತ್ತು ನಮ್ಮ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಜನಪರ ಕಾಳಜಿ ಇರುವ ಒಬ್ಬ ಧೀಮಂತ ನಾಯಕ, ಕನ್ನಡಿಗರ ಧ್ವನಿ ಎತ್ತುವಂತ ಏಕೈಕ ವ್ಯಕ್ತಿ ನಮ್ಮ DK ಸುರೇಶ್ ಅಣ್ಣವರು. ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸುವಂತ ಪ್ರಾಮಾಣಿಕವಾಗಿ ಎಲ್ಲ ವಿದ್ಯಾವಂತರು ಮತ್ತು ಬುದ್ಧಿಜೀವಿಗಳು ಯೋಚನೆ ಮಾಡಿ ಈ ಸಾರಿ ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸಿದೆ. ಆದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತದೆ ಅಂತ ನಮ್ಮ ಒಂದು ಕಲ್ಪನೆ. ಯಾಕೆ ಮತ್ತೊಮ್ಮೆ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಜನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ, ಇವತ್ತು ಪಾರ್ಲಿಮೆಂಟಿನಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟವನ್ನ ಮೊನ್ನೆ DK ಸುರೇಶ್ ಸಾಹೇಬರು ಧ್ವನಿಯನ್ನ ಎತ್ತಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಸಂಸದ ಅಂತ ಮಾನ್ಯ ಪ್ರಧಾನಿ ಮಂತ್ರಿಗಳು ಅವರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ಎಲ್ಲ ಯುವಕರಿಗೆ ಹೇಳೋದು ಏನಂತ ಹೇಳಿದ್ರೆ, ನಮ್ಮ DK ಸುರೇಶ್ ಅಣ್ಣವ್ರನ್ನ, ಅವರ ಜನಪರ ಕೆಲಸಗಳನ್ನ ಮೆಚ್ಚಿ ಮತ್ತೊಮ್ಮೆ ಅವ್ರನ್ನ ನಮ್ಮ ಆನೇಕಲ್ ತಾಲೂಕಲ್ಲಿ ಸುಮಾರು 40,000 ರಿಂದ 50,000 ಮತಗಳ ಅಂತರದಲ್ಲಿ ಗೆಲ್ಲುವಂತ ನಿರೀಕ್ಷೆಯನ್ನ ತಾವೆಲ್ಲರೂ ಇಟ್ಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ಹೆಮ್ಮೆಯ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಒಂದು ಸರ್ಕಾರ ಏನಿದೆ, ಇವತ್ತು 5 ಗ್ಯಾರಂಟಿಗಳು ಇಡೀ ರಾಜ್ಯದಲ್ಲಿ ಎಲ್ಲರೂ ಸಹ ಒಪ್ಪಿ ಇವತ್ತು ಅನೇಕ ಬಡವರ ಪರವಾದಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಾಗಾಗಿ ನಮಗೆ ಭಾರತದಲ್ಲೂ ಸಹ ಕಾಂಗ್ರೆಸ್ ಬರಬೇಕು. ಯಾಕಂತ ಹೇಳಿದ್ರೆ ಇವತ್ತು ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ನಮ್ಮ ದೇಶದ ಒಂದು ಪ್ರಧಾನಿ ಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಬರೀ ಸುಳ್ಳು ಸುಳ್ಳು ಸುಳ್ಳು. ಇವತ್ತು ಅವರು ಜನಪರವಾದಂತ ಕಾರ್ಯಕ್ರಮವನ್ನ ಒಂದು ಕೊಡ್ತಾ ಇಲ್ಲ, ಯಾರಿಗೂ ಮುಟ್ತಾ ಇಲ್ಲ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಬಹಳಷ್ಟು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ GST ಸುಮಾರು 4,500 ಕೋಟಿ GST ತೆರಿಗೆ ಆಗ್ತಾ ಇದೆ. ಆದ್ರೆ ನಮ್ಗೆ ಕೊಡ್ತಾ ಇರೋದವರು ಖಾಲಿ 52,000 ಕೋಟಿಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ. ನಮಗೆ ಅನ್ಯಾಯ ಆಗ್ತಾ ಇದೆ. ಈ ಒಂದು ಅನ್ಯಾಯದ ವಿರುದ್ಧ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಧ್ವನಿ ಎತ್ತದಂತ ನಮ್ಮ DK ಸುರೇಶ್ ಅಣ್ಣವರು ಇವತ್ತು ನಮ್ಮ ಕರ್ನಾಟಕದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹೈ ವೋಲ್ಟೇಜ್ ಬೆಂಗಳೂರು ಗ್ರಾಮಾಂತರ ಇವತ್ತು ಅವ್ರನ್ನ ಸೋಲಿಸ್ಲಿಕ್ಕೆ ಬಹಳಷ್ಟು ಸಂಚನ್ನ ರೂಪಿಸ್ತಾ ಇದ್ದಾರೆ. ಆದರೆ ಅವ್ರನ್ನ ಸೋಲಿಸ್ಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಕಳೆದ ಬಾರಿ ಕೂಡ ಹೇಳಿದೆ, ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ನಮ್ಮ ನಮ್ಮ ಕುಮಾರಸ್ವಾಮಿ ಅವ್ರು ನಿಂತ್ಕೋಬೋದಾಗಿತ್ತಲ್ಲ, ಯಾಕೆ ನಿಂತ್ಕೊಂಡಿಲ್ಲ? ಮತ್ತೆ ನಮ್ಮ ಕಳೆದ ಬಾರಿ BJP-ನಲ್ಲಿ ಸೋತಂದವರು ಅಶ್ವಥ್ ನಾರಾಯಣ್ ಅವರು ಸಹ ನಿಲ್ತಾ ಇಲ್ಲ, ಯಾಕೆ? ಮತ್ತೆ ನಮ್ಮ CP ಯೋಗೇಶ್ವರ್ ಅವ್ರ ಹೆಸರು ಚಾಲ್ತಿಯಲ್ಲಿತ್ತು, ಅವರು ನಿಂತ್ಕೊಂಡಿಲ್ಲ, ಯಾಕೆ? ಅಂದ್ರೆ BJP-ನಲ್ಲಿ ಭಯ ಶುರುವಾಗಿದೆ.
ಇವರ ಎದುರಾಳಿಗೆ ಯಾರನ್ನ ನಿಲ್ಲಿಸ್ಬೇಕು ಅನ್ನೋದನ್ನು ಗೊಂದಲವನ್ನ ಆಗ್ಬಿಟ್ಟಿತ್ತು ಅವ್ರಿಗೆ. ಹಾಗಾಗಿ ಇವರು ಪಾಪ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಬಹಳ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿ ಬಂದಿದ್ದಾರೆ. ನಾವು ಅವ್ರ ಬಗ್ಗೆ ಅಪಾರವಾದ ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರನ್ನ ತುಂಬಾ ನಾವು ಮೆಚ್ಕೊಂತೀವಿ. ಎಲ್ಲ ಒಂದ್ ಕಡೆ ಪಾಪ ಅವ್ರನ್ನ ಬಲಿಪಶು ಮಾಡ್ಲಿಕ್ಕೆ ಈ ಬಿಜೆಪಿ ಅವರು ಸಂಚು ಮಾಡಿ ಅವ್ರನ್ನ ಅರ್ಕೆ ಕುರಿಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಪಾಪ ರಾಜಕೀಯದ ಅನುಭವನೇ ಇಲ್ಲ. ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತನ್ನದೇ ಅಂತ ಚಾಪನ್ನ ಮೂಡಿಸಿ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಇವತ್ತು ಸುಮಾರು ಕ್ಯಾಂಡಿಡೇಟ್ಗಳಿದ್ರು, ಆದ್ರೆ ಅವ್ರನ್ನ ಯಾರನ್ನ ನಿಲ್ಲಿಸ್ತೀರಾ, ಇವ್ರನ್ನ ನಿಲ್ಸಿದ್ದಾರೆ ಅಂದ್ರೆ ನೀವು ನಿಜವಾಗ್ಲೂ ಇದೊಂದು ನಾಚಿಕೆ ಕೇಡು, ಬಿಜೆಪಿನಲ್ಲಿ ಇದೊಂದು ನಾಚಿಕೆಡು. ಇಲ್ಲಿ DK ಸುರೇಶನ್ ಅವರ ಅಭಿವೃದ್ಧಿ ಬಗ್ಗೆ ಎಲ್ರಿಗೂ ಭಯ ಶುರುವಾಗಿದೆ ಅವ್ರಿಗೆ. ನಾನು ಕಂಡಂತ ಒಬ್ಬ ಜನಪ್ರಿಯ ಸಂಸದರು DK ಸುರೇಶನ್ ಅವರು. ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ವಿಶೇಷವಾಗಿ ನಮ್ಮ ಶಿವಣ್ಣವ್ರಿಗೆ ಬಲಭುಜವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳ ಜೋಡೆತ್ತುಗಳ ತರ ಅವ್ರು ಕೆಲಸ ಮಾಡಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸುಮಾರು 8 ಕ್ಷೇತ್ರಗಳು ಬರ್ತದೆ. ಚನ್ನಪಟ್ಟಣ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಮತ್ತೆ ನಮ್ಮ ಬೆಂಗಳೂರು ದಕ್ಷಿಣ ಆಗಿರ್ಬೋದು, ರಾಜರಾಜೇಶ್ವರಿ ಕ್ಷೇತ್ರ ಆಗಿರ್ಬೋದು, ಮತ್ತೆ ಆನೇಕಲ್ ಕ್ಷೇತ್ರ. ನಾವು ಎಲ್ಲೋ ಒಂದ್ ಕಡೆ ಕಳೆದ ಬಾರಿ, ಈ ಬಾರಿನೂ ಸಹ ಕಳೆದ ಬಾರಿ ಬೆಂಗಳೂರು ಸೌತ್ ಅಲ್ಲಿ MLA ಇರಲಿಲ್ಲ, ಆದ್ರೂ ಸಹ ಬೆಂಗಳೂರು ಸೌತ್ ಎಲ್ಲ ಓಡಾಡಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಬೆಂಗಳೂರು ಸೌತ್ಗೆ ತನ್ನದೇ ಆದವರು ಕೆಲಸ ಮಾಡಿದ್ದಾರೆ. ಮತ್ತೆ ರಾಜರಾಜೇಶ್ವರಿ ನಗರ ಅಲ್ಲಿ ಸಹ MLA ಇಲ್ದ ಸಮಯದಲ್ಲಿ ಸುಮಾರು ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಕರೋನಾ ಟೈಮಲ್ಲಿ ಅವ್ರು ಮಾಡಿದಂತ ಕೆಲಸಗಳು ಜನರ ಮೆಚ್ಚುಗೆ ಗಳಿಸಿದೆ. ಇವತ್ತು ಅವ್ರು ಐಸಿಯುನಲ್ಲಿ ಹೋಗಿ ನೋಡಿದಾಗ ಇವತ್ತು ಅವ್ರನ್ನ ನೆನ್ಸ್ಕೊಂಡ್ರೆ ನಿಜವಾಗ್ಲು ಅಂತಹ ಒಂದು ಸಂದೀರ್ಘ ಪರಿಸ್ಥಿತಿನಲ್ಲಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು ಮತ್ತೊಮ್ಮೆ ಏನಂತ ಹೇಳಿದ್ರೆ, ಅವರು ಸಂಸದರಿಗೆ ಒಳ್ಳೆ ಸೂಕ್ತವಾದ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ಹಲವಾರು ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಯಾರಾದ್ರೂ ಈ ದೇಶದಲ್ಲಿ ಒಬ್ಬ ಸಂಸದ ಕರೋನಾ ಟೈಮಲ್ಲಿ ಹಾಸ್ಪಿಟ್ಲ್ಗೆ ನುಗ್ಗಿ ಇವತ್ತು ಸತ್ತಿರೋ ಪಾಪ ಹೆಣಗಳನ್ನ ಅವರೇ ಸ್ವತಃ ಅಂತ್ಯ ಸಂಸ್ಕಾರ ಮಾಡಿದಂತ ವ್ಯಕ್ತಿ, ಅಂತ ವ್ಯಕ್ತಿನ ಯಾರಾದ್ರೂ ಕಳ್ಕೊಳಕ್ ಇಷ್ಟಪಡ್ತೀವ? ಮತ್ತೆ ಅವರೇ ಸ್ವಂತ ತೋಟದಲ್ಲಿ ಹೋಗಿ ತರಕಾರಿಗಳನ್ನ ಖರೀದಿ ಮಾಡಿ, ಮತ್ತೆ ಆಹಾರ ಕಿಟ್ಗಳನ್ನ ಖರೀದಿ ಮಾಡಿ ಇಡೀ ತಾಲೂಕಾದ್ಯಂತ ಎಲ್ಲ ಅವ್ರಿಗೆ ಸಂಬಂಧಪಟ್ಟಂತ 8 ತಾಲೂಕುಗಳಿಗೂ ಸಹ ಕೆಲಸ ಮಾಡಿದ್ದಾರೆ. ಇಂತಹ ಒಂದು ವ್ಯಕ್ತಿಯನ್ನ ನಾವು ಕಳ್ಕೊಂಡ್ರೆ ನಮ್ಮಂತ ನತದೃಷ್ಟು ಇನ್ಯಾರು ಇಲ್ಲ. ಹಾಗಾಗಿ ಇವತ್ತು ಜನ ಎಲ್ಲೋ ಒಂದ್ ಕಡೆ ಅವ್ರಿಗೆ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ಕಳೆದ ಬಾರಿ ಅವರು 2,50,000 ಲೀಡಲ್ಲಿ ಗೆದ್ದಿದ್ದಾರೆ. ಬಹುಶಃ ಈ ಸಾರಿ ನನ್ನ ಪ್ರಕಾರ 3 ಲಕ್ಷ ಲೀಡಲ್ಲಿ ಗೆಲ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ನೋಟ್ ಬ್ಯಾನ್ ಆದಾಗ ಬಹುಶಃ ಇಡೀ ಪ್ರಪಂಚವೇ, ಇಡೀ ನಮ್ಮ ದೇಶದಲ್ಲಿ ಎಂತಹ ಒಂದು ಪರಿಸ್ಥಿತಿ ಅಂತ ತಾವೆಲ್ಲರೂ ನೋಡಿದ್ದೀರಾ. ಇವತ್ತು ಬಡವರು ATM ಅಲ್ಲಿ, ಬ್ಯಾಂಕ್ಗಳಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಅವರ ನೋಡೋದಕ್ಕೆ ನಿಜವಾಗ್ಲು ಇವತ್ತು ಅದೇ ಸಾಹುಕಾರಗಳು ಯಾರಾದ್ರೂ ಆ ತರ ನಿಂತ್ಕೊಂಡಿದ್ರಾ? ಇಂತಹ ಸರ್ಕಾರ ನಮ್ಗೆ ಬೇಕಾ? ಬಿಜೆಪಿ ಸರ್ಕಾರ ಬೇಕಾ? ನಾನು ವಿಶೇಷವಾಗಿ ನಾನು ಮನವಿ ಮಾಡ್ಕೊಳ್ತೀನಿ, ಈ ಬಿಜೆಪಿ ಸರ್ಕಾರ ಬರೀ ಸುಳ್ಳು ಭರವಸೆಗಳ ಸರ್ಕಾರ. ಈ ದೇಶದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದು ಇಡೀ ಬಡವರ ಪರ ಕೆಲಸವಾದಂತ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಯುವ ನಾಯಕ ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಧಾನ ಮಂತ್ರಿಗಳಾಗಬೇಕು, ಈ ದೇಶಕ್ಕೆ ಒಳ್ಳೆ ಆಡಳಿತವನ್ನು ಕೊಡಬೇಕು. ಮಾನ್ಯ ಇಂದಿರಾ ಗಾಂಧಿ ಇದ್ದಾಗ ಯಾವ ತರ ಸರ್ಕಾರ ನಡೀತೋ ಅದೇ ತರ ಸರ್ಕಾರವನ್ನ ನಾವೆಲ್ಲ ನೋಡ್ಬೇಕಾಗ್ತದೆ ಮುಂದಿನ ದಿನದಲ್ಲಿ. ಇವತ್ತು ಮೋದಿ ಅವರ ಸರ್ಕಾರ ಎಲ್ಲೋ ಒಂದ್ ಕಡೆ ಜನಪರ ಸರ್ಕಾರ ಅಲ್ಲ. ಮೋದಿಯವರು ಅವರು ಕೊಟ್ಟಂತ ಭರವಸೆಗಳು ಒಂದು ಈಡೇರಲಿಲ್ಲ. ಇವತ್ತು ನೋಟ್ ಬ್ಯಾನ್ ಆಯ್ತು, ಜನರ ಪರಿಸ್ಥಿತಿ ಅಲ್ಲೋಲ್ ಕಲ್ಲಲ್ಲೋ ಆಯ್ತು. ಮತ್ತೆ ಸ್ವಿಸ್ ಬ್ಯಾಂಕ್ ಇಂದ ನಾನು ದುಡ್ಡು ತರ್ತೀನಿ ಅಂತ ಹೇಳಿದ್ರು, ಯಾವುದು ತಂದಿಲ್ಲ. ಮತ್ತೆ ಯುವಕರಿಗೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು, ಯಾವುದು ಮಾಡಿಲ್ಲ. ಪಕೋಡ ಮಾಡ್ರಿ ಅಂತ ಹೇಳಿದ್ರು,
ಈ ತರ ಸುಳ್ಳು ಹೇಳಿಕೆಗಳನ್ನ ಕೊಟ್ಕೊಂಡು ಇಡೀ ಜನರನ್ನ ಯಾಮಾರಿಸ್ಕೊಂಡು ಬಂದ್ರು. ಇವತ್ತು ಮೊನ್ನೆ ನಾನು ಪೇಪರ್ ಅಲ್ಲಿ ನೋಡಿದೆ, 11,000 ಕೋಟಿ SC/ST ಫಂಡ್ ಅನ್ನ ಎತ್ಕೊಂಡ್ಬಿಟ್ರು ಅಂತ ಹೇಳ್ಬಿಟ್ರು. ಏನ್ ಸಿದ್ದರಾಮಯ್ಯ ಸಾಹೇಬ್ರು ಮನೆಗೆ ಎತ್ಕೊಂಡು ಹೋದ್ರಾ? ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಡವರ ಪರವಾಗಿರ್ತಕ್ಕಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈ 11,000 ಕೋಟಿನ ಅದಕ್ಕೆ ಬಳಸ್ಕೊಂಡಿರ್ಬೋದು. ಅದೇ ಮಾನ್ಯ ಪ್ರಧಾನಿ ಮಂತ್ರಿಗಳು ಭದ್ರತಾ ಒಂದು ಇಲಾಖೆನಲ್ಲಿ 70,000 ಕೋಟಿ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಟಿದ್ರು. ಅದನ್ನ ಯಾವ್ದು ಕೊಟ್ಟಿದ್ದಾರೆ? ಯಾವ್ದಕ್ಕೂ ಕೊಟ್ಟಿಲ್ಲ. ಇವತ್ತು RBI ಗವರ್ನರ್ಗಳನ್ನ, ಅನೇಕ ಜನರುಗಳನ್ನ ಅವ್ರ ಕೈಗೊಂಬೆಗಳನ್ನ ಮಾಡ್ಕೊಳೋದಕ್ಕೆ ಒಬ್ಬರಿಂದ ಒಬ್ಬರನ್ನ ಸುಮಾರು 4 ಜನನ ಟ್ರಾನ್ಸ್ಫರ್ ಮಾಡೋಂತ ಕೆಲಸವನ್ನ ಮಾಡಿದ್ರು. ಇದು ಅವರ ಸಿದ್ಧಾಂತ. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ, ಈ ಭಾರತ ಸರ್ಕಾರ ಸಾಕು, ಮೋದಿ ಅವರು 10 ವರ್ಷ ಆಳಿರೋದು ಸಾಕು. ಅವ್ರನ್ನ ರೆಸ್ಟ್ ತಗೊಂಡ್ಲಿ. ಈ ಬಡವರ ಪರವಾದಂತ ಕಾರ್ಯಕ್ರಮಗಳು ಮಾಡಂತ ಒಂದು ಶಕ್ತಿಯನ್ನ ನಾವೆಲ್ಲರೂ ಕೊಡ್ಬೇಕಾಗ್ತದೆ. ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿಗಳು ಆಗ್ಲೇಬೇಕು. ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಎಷ್ಟು ಜನ ಅದನ್ನ ಸ್ವಾಗತ ಮಾಡಿದ್ದಾರೆ. ಇವತ್ತು ಕನ್ಯಾಕುಮಾರಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಭಾರತ್ ಜೋಡೋ ಯಾತ್ರೆಯನ್ನು ಹಮ್ಮಿಕೊಂಡಿದ್ರು. ನಮ್ಮ ವಿಶೇಷವಾಗಿ ಕರ್ನಾಟಕದಲ್ಲಿ ಬಹಳ ಯಶಸ್ವಿಯಾಗಿದೆ. ಅಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತೀನಿ. ಇವತ್ತು ಏನು 28 ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರಗಳು ಏನಿದೆಯೋ, ಕಾಂಗ್ರೆಸ್ ಪರವಾದಂತ ಕೆಲಸಗಳನ್ನ ಮಾಡಬೇಕು. ಗೆಲ್ಸಿದೆ ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಕು, ನಮ್ಮ ಮೋದಿ ಪ್ರಧಾನಿ ಅವ್ರನ್ನ 10 ವರ್ಷ ನೋಡಿದರೆ ಸಾಕು. ಇನ್ನ ನಮ್ಗೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಈ ದೇಶದ ಏನು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂತ ಒಂದು ಸಂವಿಧಾನ ಏನಿದೆ ಅದನ್ನ ಉಳಿಸ್ಬೇಕಂತ ಹೇಳಿದ್ರೆ ಈ ದೇಶದ ಭದ್ರತೆಗಾಗಿ ಕಾಂಗ್ರೆಸ್ ಸರ್ಕಾರ ಬರಬೇಕು. ಈ ದೇಶದ ದೀನ ದಲಿತರ ಭವಿಷ್ಯ ಉದ್ಧಾರ ಆಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ವಿಶೇಷವಾಗಿ ಈ ದೇಶದ ರೈತರ ಬೆನ್ನೆಲುಬು, ರೈತರು ಉದ್ಧಾರ ಆಗ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ ಒಂದು ನ್ಯಾಯ ಕಟ್ಟಿಸಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಇದು ನಿಜವಾದ ಒಂದು ಬದ್ಧತೆ ಕಾರ್ಯಕ್ರಮ. ಹಾಗಾಗಿ 60 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಆಳಿದಾರೋ ಆ ಒಂದು ಸರ್ಕಾರ ಮತ್ತೆ ಜನ ನೋಡ್ಬೇಕು. ಇವತ್ತು ಮೋದಿಯವರು ಬರೀ ಅನಿಲ್ ಅಂಬಾನಿ, ಅದಾನಿ, ಮಲ್ಯ ಇಂಥವ್ರಿಗೆ ಎಲ್ಲ ಅವರು ಏನೇ ಒಂದು ಕಾರ್ಯಕ್ರಮಗಳನ್ನ ಅವ್ರು ಕೊಡ್ತಾರೆ, ಆದ್ರೆ ಬಡವರ ಪರವಾದಂತ ಕಾರ್ಯಕ್ರಮಗಳನ್ನ ಅವ್ರು ಯಾವುದು ಕೊಡ್ತಾ ಇಲ್ಲ. ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ತುಂಬಾ ಅನ್ಯಾಯವನ್ನು ಮಾಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಇವಾಗೇನೋ ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಒಂದು ಸಾರಥ್ಯದಲ್ಲಿ ಈ ಸರ್ಕಾರ ಬಂತು. ಜನ ಆಶೀರ್ವಾದ ಮಾಡಿದ್ದಾರೆ. 136 ಸೀಟ್ ಗೆಲ್ಸಿ ಇವತ್ತು ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಉತ್ತಮವಾದಂತ ಆಡಳಿತ ಕೊಡ್ತಾ ಇದೆ. ಇದನ್ನ ಎಲ್ಲಾ ರಾಜ್ಯಗಳಲ್ಲೂ ತಗೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ 28 ಕ್ಷೇತ್ರ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಏನಿದೆಯೋ 28ಕ್ಕೆ 28 ಕ್ಷೇತ್ರಗಳು ನಾವು ಗೆಲ್ಸಿದೆ ಆದ್ರೆ ಎಲ್ಲ ಒಂದ್ ಕಡೆ ನಾವು ಒಂದು ಬದಲಾವಣೆ ತಂದು ಕ್ಷೇತ್ರದ ಇಡೀ ಒಂದು ದೇಶಕ್ಕೆ ಒಂದು ಮಾದರಿ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ.